ಮೊದಲ ಹಂತದ ಚುನಾವಣೆ 14 ಲೋಕಸಭಾ ಕ್ಷೇತ್ರಗಳಿಗೆ ನಡೆಯುತ್ತೆ. ಈ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನ ಗೆಲ್ಸ್ಕೊಂಡು ಬರೋದಕ್ಕೆ ಸ್ವತಃ ಹೈಕಮಾಂಡ್ ಈಗ ಎಂಟ್ರಿ ಆಗಿದೆ. ಸೀಕ್ರೆಟ್ ಟಾಸ್ಕ್ ಅನ್ನ ಕೊಟ್ಟಿದೆ. ಬಿಜೆಪಿ ಕಂಡಿಟ್ಟಿರೋದು ಮೊದಲ ಹಂತದ 14 ಲೋಕಸಭಾ ಕ್ಷೇತ್ರ ಗೆಲ್ಲೋದಕ್ಕೆ ಸೀಕ್ರೆಟ್ ಟಾಸ್ಕ್ ಅನ್ನ ಕೊಟ್ಟಿದ್ದಾರಂತೆ. ಅದಕ್ಕಾಗಿ ಒಂದು ಟೀಮ್ ಕೂಡ ನಿಯೋಜನೆ ಮಾಡಿದಾರಂತೆ. ಲೋಕ ಸಮರದಲ್ಲಿ 100% ಸಕ್ಸಸ್ ಪಡೆಯೋದಕ್ಕೆ ಅಮಿತ್ ಶಾ ಪಕ್ಕಾ ಪ್ಲಾನ್ ಮಾಡಿದ್ದಾರೆ, ತಂತ್ರ ರೂಪಿಸಿದ್ದಾರೆ. ಅಮಿತ್ ಶಾ ಕಾರ್ಯತಂತ್ರದ ಎಕ್ಸ್ಕ್ಲೂಸಿವ್ ವರದಿ ಇದು. ಒಳೇಟು ಶೂರರು ಹೊಂದಾಣಿಕೆ ನಾಯಕರ ಮೇಲೆ ಕಣ್ಣಿಟ್ಟಿದ್ದಾರೆ. ರಾಧಾ ಮೋಹನ್ ದಾಸ್ ಬಿಜೆಪಿಯ ಚುನಾವಣಾ ಉಸ್ತುವಾರಿ, ರಾಜ್ಯ ಬಿಜೆಪಿಯ ಚುನಾವಣಾ ಉಸ್ತುವಾರಿ. ಹೈಕಮಾಂಡ್ ಹೊಸ ಟಾಸ್ಕ್ ಅನ್ನ ಇವರು ರಾಜ್ಯ ನಾಯಕರಿಗೆ ನೀಡಿದ್ದಾರೆ. ಆ ಮೂಲಕ ಒಂದು ಸ್ಟ್ರಾಟಜಿಕ್ ಆಗಿ ಈ ಬಾರಿ ಗೆಲ್ಲೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಮೇಡಮ್, ಹೆಂಗಿರುತ್ತೆ ಈ ಟಾಸ್ಕು? ಏನ್ ರಣತಂತ್ರ ಇರ್ಬೋದು ಅಂದ್ರೆ ಪ್ರತಿ 3 ದಿನಕ್ಕೆ ಒಂದ್ಸತಿ ಮಾನಿಟರ್ ಮಾಡ್ತಾರಂತೆ. ಎಲ್ಲೆಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಅಧಿಕೃತ ಅಭ್ಯರ್ಥಿಯ ವಿರುದ್ಧವಾಗಿ ಒಂದು ಬಂಡಾಯದ ಅಲೆ ಇದೆ ಅಥವಾ ಬಂಡಾಯ ಎದ್ದು ನಾವು ಅವರ ವಿರುದ್ಧವಾಗಿ ನಾವು ಕಣಕ್ಕಿಳಿತೀವಿ ಅಂತ ಹೇಳಿ ಬಹಿರಂಗವಾಗಿ ಘೋಷಣೆ ಮಾಡಿರ್ತಕ್ಕಂಥ ಕ್ಷೇತ್ರಗಳು, ಕೆಲ ಕ್ಷೇತ್ರಗಳಲ್ಲಿ ಬಹಿರಂಗವಾಗಿ ಹೇಳದೆ ಹೋದ್ರು ಕೂಡ ಒಳಗೊಳಗೆ ಒಂದಷ್ಟು ತಮ್ಮದೇ ಪಕ್ಷದ ಅಭ್ಯರ್ಥಿಯನ್ನ ಸೋಲಿಸುವ ಪ್ರಯತ್ನ. ಇಂಥ ಕ್ಷೇತ್ರಗಳ ಬಗ್ಗೆ ಪ್ರತಿ 3 ದಿನಕ್ಕೆ ಒಂದು ಬಾರಿ ರಾಧಾ ಮೋಹನ್ ಅವರಿಗೆ ಅಲ್ಲಿನ ನಾಯಕರು ಮಾಹಿತಿಯನ್ನ ನೀಡಬೇಕು. ಅದನ್ನ ಡೈರೆಕ್ಟ್ ಆಗಿ ಅಮಿತ್ ಶಾ ಅವರಿಗೆ ಆ ವರದಿಯನ್ನ ನೀಡಲಾಗುತ್ತೆ. ಅಮಿತ್ ಶಾ ಅವರ ನೇತೃತ್ವದ ತಂಡ ಇದನ್ನ ಸರಿಪಡಿಸೋದು ಹೇಗೆ ಅಂತ ಹೇಳಿ ಒಂದಷ್ಟು ಸೂಚನೆಗಳನ್ನ ಕೊಡ್ತಾರಂತೆ. 3 ದಿನಕ್ಕೆ ಒಂದ್ಸತಿ ಅಂತ ಹೇಳ್ತಾರೆ. ಪ್ರತಿ ಮಿನಿಟ್ ಟು ಮಿನಿಟ್ ಮಾನಿಟರ್ ಆಗ್ತಲೇ ಇರುತ್ತೆ ಚುನಾವಣಾ ಸಂದರ್ಭದಲ್ಲಿ. ಈ ವರ್ಕೌಟ್ ಆಗತ್ತಾ ಈ ರೀತಿಯ ತಂತ್ರಗಾರಿಕೆಗಳು? ಕಾದ್ ನೋಡ್ಬೇಕು. ಸುರೇಶ್ ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ. ಸುರೇಶ್, ಒಳ ಏಟು ಬಂಡಾಯ ಈ ಬಾರಿ ಬಿಜೆಪಿಗೆ ಒಂದರ್ಥದಲ್ಲಿ ದೊಡ್ಡ ಪ್ರಮಾಣದಲ್ಲೇ ಕಾಣೋಕ್ ಸಿಕ್ತು ಅಂತ. ಗೋ ಬ್ಯಾಕ್ ಚಳುವಳಿಗಳೇ ನಡೆದು ಹೋಯ್ತು ಅನೇಕ ಕ್ಷೇತ್ರಗಳಲ್ಲಿ. ಇದೀಗ ಇದನ್ನ ಸರಿದೂಗಿಸ್ಕೊಂಡು 100% ಗೆಲುವಿಗೆ ಒಂದಷ್ಟು ಸ್ಟ್ರಾಟಜಿ ನಡೀತಾ ಇರೋದು. ವರ್ಕೌಟ್ ಆಗತ್ತಾ ಈ ರೀತಿಯ ಈ ಸೀಕ್ರೆಟ್ ಆಪರೇಷನ್, ಸೀಕ್ರೆಟ್ ಟಾಸ್ಕ್ಗಳು? ಖಂಡಿತವಾಗ್ಲೂ ಸ್ಮಿತಾ, ಅಮಿತ್ ಶಾ ಅವರ ಚುನಾವಣಾ ತಂತ್ರಗಾರಿಕೆ ಅಂದ್ರೇ ಹಾಗೇನೇನೆ. ಯಾಕೆಂತಂದರೆ ಅವರು ಕೇವಲ ಕರ್ನಾಟಕಕ್ಕೆ ಮಾತ್ರನೇ ಸೀಮಿತವಲ್ಲ ಅವರ ತಂತ್ರಗಾರಿಕೆ. ಇಡೀ ದೇಶಾದ್ಯಂತ 2 ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷವನ್ನು ಸಮರ್ಪಕವಾಗಿ ಪಕ್ಷವನ್ನು ಕಟ್ಟಿ ಸದೃಢವಾಗಿ ಪಕ್ಷವನ್ನು ದೇಶಾದ್ಯಂತ ಬೆಳೆಸೋದ್ರಲ್ಲಿ ಅವರ ಪಾತ್ರ ಭಾಳ ದೊಡ್ಡದು. ಹೀಗಾಗಿಯೇ ಅವರನ್ನ ಚುನಾವಣಾ ಚಾಣಾಕ್ಷ ಅಂತ ಕೂಡ ಅಮಿತ್ ಶಾ ಅವರನ್ನ ರಾಜಕೀಯ ವಲಯದಲ್ಲಿ ಅವ್ರನ್ನೇ ಆ ರೀತಿಯಾಗಿ ಬಿಂಬಿಸ್ತಾ ಇರ್ತಕ್ಕಂಥದ್ದು. ಈಗ ಅವರ ತಂತ್ರಗಾರಿಕೆ ಇದೇ ಕರ್ನಾಟಕ ರಾಜ್ಯದಲ್ಲಿ ಇರುವಂತಹ ಸದ್ಯದ ಪರಿಸ್ಥಿತಿಗೆ ತಕ್ಕಂತೆ ಆ ಒಂದು ತಂತ್ರಗಾರಿಕೆಯನ್ನು ಮಾಡಿರ್ತಕ್ಕಂಥದ್ದು. ಈಗ ಪ್ರಮುಖವಾಗಿ 7ರಿಂದ 8 ಕ್ಷೇತ್ರಗಳಲ್ಲಿ, 28 ಕ್ಷೇತ್ರಗಳ ಪೈಕಿ 7ರಿಂದ 8 ಕ್ಷೇತ್ರಗಳಲ್ಲಿ ಒಳ ಬೇಗುದಿ ಮತ್ತು ಒಂದಷ್ಟು ಆಂತರಿಕ ಕಚ್ಚಾಟ ಇರ್ತಕ್ಕಂಥದ್ದು. ಜೊತೆಗೆ ಈಗ ಏನು ಅಭ್ಯರ್ಥಿ ಅಂತೇಳಿ ಅಧಿಕೃತವಾಗಿ ಘೋಷಣೆ ಮಾಡಿದರೆ ಅವರಿಗೆ ಸಹಜವಾಗಿ ಸ್ಥಳೀಯ ಕೆಲ ಶಾಸಕರು, ಸ್ಥಳೀಯ ಮುಖಂಡರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರು. ಸೊ ಇಂಥವರ ನಡೆ ಬಗ್ಗೆ ಭಾಳ ದೊಡ್ಡ ಮಟ್ಟದಲ್ಲಿ ಕಣ್ಗಾವಲನ್ನು ಇಡಬೇಕಾಗಲೇಬೇಕಾಗತ್ತೆ. ಯಾಕೆಂತಂದರೆ 100% ರಿಸಲ್ಟನ್ನು ಪಡೆಯಲೇಬೇಕು ಅಂತಂದಾಗ ಇಂಥ ಎಲ್ಲ ಅಂದರೆ ಒಬ್ಬೊಬ್ಬ ಇರತಕ್ಕಂತಹ ಏನು ಒಂದು ರೀತಿಯಲ್ಲಿ ಅಸಮಾಧಾನ ಇರ್ತಾರೆ, ಅತೃಪ್ತರಿರ್ತಾರೆ, ಇಂಥವ್ರನ್ನೆಲ್ಲ ಅವರ ನಡೆ ಬಗ್ಗೆ ವಾಚ್ ಮಾಡಬೇಕಾಗುತ್ತೆ. ಸೊ ಹೀಗಾಗಿಯೇ ಅಮಿತ್ ಶಾ ಅವರ ಒಂದು ಏನು ಸೀಕ್ರೆಟ್ ಟೀಮ್ ರಾಜ್ಯದಲ್ಲಿ ಬಂದಿರತಕ್ಕಂಥದ್ದು. ಆ ಸೀಕ್ರೆಟ್ ಟೀಮ್ ಈಗ ಸದ್ಯ ಕಾರ್ಯಾಚರಣೆಯನ್ನು ಮಾಡ್ತಕ್ಕಂಥದ್ದು. ಈಗ ಮೊದಲ ಹಂತದ 14 ಕ್ಷೇತ್ರಗಳಲ್ಲಿ ಕೂಡ ಠಿಕಾಣಿ ಹೂಡಿದ್ದಾರೆ. ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ 3 ಸೀಕ್ರೆಟ್ ಟೀಮ್ನ ತಂಡ ಆ ಕೆಲಸವನ್ನು ಮಾಡುತ್ತೆ. ಈ ಟೀಮ್ ಸದ್ಯ ರಾಧಾ ಮೋಹನ್ ದಾಸ್ ಏನಿದ್ದಾರೆ ರಾಜ್ಯ ಲೋಕಸಭಾ ಚುನಾವಣಾ ಉಸ್ತುವಾರಿ, ಅವರ ಒಂದು ನೇತೃತ್ವದಲ್ಲಿ ಕೆಲಸವನ್ನು ಮಾಡುತ್ತೆ. ಅವರ ಸೂಚನೆಯಂತೆ ಕೆಲಸವನ್ನು ನಿರ್ವಹಿಸುತ್ತೆ. ಸೊ ಅಲ್ಲಿ ಸ್ಥಳೀಯವಾಗಿ ಇರ್ತಕ್ಕಂಥ ಅಭ್ಯರ್ಥಿಯ ಪರವಾಗಿ ಯಾವ ರೀತಿ BJPಯ ಬೆಂಬಲಿಗರು ಕೆಲಸವನ್ನು ಮಾಡ್ತಾ ಇದ್ದಾರೆ, ಸ್ಥಳೀಯ ಶಾಸಕರು ಯಾವ ರೀತಿ ಕೆಲಸ ಮಾಡ್ತಾರೆ, ಯಾರು ಒಳ ಏಟನ್ನು ಕೊಡುವಂಥ ಸಾಧ್ಯತೆಗಳಿದೆ, ಯಾರಾದರೂ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಅಥವಾ ಅಭ್ಯರ್ಥಿಗಳೇ ಏನಾದ್ರೂ ಕಾಂಗ್ರೆಸ್ನೊಂದಿಗೆ ಏನಾದರೂ ಹೊಂದಾಣಿಕೆ ಮಾಡ್ಕೊಂಡ್ಬಿಟ್ಟಿದ್ದಾರಾ, ಈ ಥರದ ಎಲ್ಲ ರೀತಿಯ ಬೆಳವಣಿಗೆಗಳ ಬಗ್ಗೆ ಸಂಪೂರ್ಣವಾಗಿ ಚುನಾವಣೆ ಆಗುವವರೆಗೂ, ಮತದಾನ ಆಗುವವರೆಗೂ ಕೂಡ ಆ ಅಭ್ಯರ್ಥಿಗಳ ಬಗ್ಗೆ ಮತ್ತು ಅಭ್ಯರ್ಥಿಗಳ ಹಿಂದೆ ಮುಂದೆ ಇರ್ತಕ್ಕಂಥ ಶಾಸಕರು ಹಾಗೇನೇ ಸ್ಥಳೀಯ ಮುಖಂಡರ ಮೇಲೆ ಹದ್ದಿನ ಕಣ್ಣನ್ನು ಇಡ್ತಕ್ಕಂಥದ್ದು. ಒಂದು ರೀತಿಯಲ್ಲಿ CCTV ಅಂತೆ ಹೈಕಮಾಂಡ್ಗೆ ಕೆಲಸವನ್ನು ಮಾಡುತ್ತೆ ಈ ಸೀಕ್ರೆಟ್ ಟೀಮ್. ಪ್ರತಿ 3 ದಿನಕ್ಕೊಮ್ಮೆ ಈ ಸ್ಥಳೀಯ ಏನು ಕ್ಷೇತ್ರಗಳ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಯನ್ನು ಸೀಕ್ರೆಟ್ ಆಗಿ ರಾಧಾ ಮೋಹನ್ ದಾಸ್ ಅವರಿಗೆ ಈ ಟೀಮ್ ಕಳಿಸ್ಕೊಡ್ತಕ್ಕಂಥದ್ದು. ಆ ಟೀಮ್ ಕೊಡುವಂಥ ರಿಪೋರ್ಟ್ ಏನಿರುತ್ತೆ ಸ್ಮಿತಾ, ಆ ರಿಪೋರ್ಟನ್ನು ನೋಡಿಕೊಂಡು ಯಾವ ರೀತಿಯಾಗಿ ಮುಂದಿನ ಕಾರ್ಯತಂತ್ರವನ್ನು ರೂಪಿಸಬೇಕು ಅನ್ನೋದಕ್ಕೆ ಒಂದು ಸ್ಟ್ರಾಟಜಿಯನ್ನು ರೂಪಿಸ್ತಕ್ಕಂಥದ್ದು. ಇಲ್ಲಿ ಸ್ಥಳೀಯವಾಗಿ ಮಾಡುವಂಥದ್ದಾದರೆ ರಾಧಾ ಮೋಹನ್ ದಾಸ್ ಅವರ ಗಮನಕ್ಕೆ ತಂದು ಯಾರು ಒಳ ಏಟನ್ನು ಕೊಡೋದಕ್ಕೆ ಮುಂದಾಗಿದ್ದಾರೆ ಅಥವಾ ಯಾರು ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಅಂಥವ್ರನ್ನ ಕರೆದು ಬುದ್ಧಿ ಹೇಳುವಂಥದ್ದು ಅಥವಾ ಅಂಥವ್ರಿಗೆ ಒಂದು ವಾರ್ನ್ ಮಾಡುವಂಥದ್ದು ಈ ಕೆಲಸಗಳು ಆಗುತ್ತೆ. ಮುಂದುವರೆದು ಏನಾದರೂ ದೊಡ್ಡ ಮಟ್ಟದಲ್ಲಿ ಇನ್ನೂ ಏನಾದರೂ ತಂತ್ರಗಳನ್ನು ಹೂಡಿದರೆ ಪಕ್ಷದ ಅಭ್ಯರ್ಥಿಯನ್ನು ಸೋಲಿಸೋದಕ್ಕೆ ಆ ರೀತಿ ಏನಾದರೂ ಮಾಡಿದ್ದೆ ಆದರೆ ಆಗ ಹೈಕಮಾಂಡ್ ನಾಯಕರ ಗಮನಕ್ಕೆ ಅಂದರೆ ಅಮಿತ್ ಶಾ ಅವರ ಗಮನಕ್ಕೆ ತಂದು ಆಗ ಮುಂದಿನ ಕಾರ್ಯತಂತ್ರವನ್ನು ಮಾಡಿ ಅವರಿಗೆ ವಾರ್ನ್ ಕೊಡುವಂಥ ಒಂದು ಕೆಲಸವನ್ನು ಮಾಡುತ್ತೆ. ಸೊ ಹೀಗಾಗಿ ಒಟ್ಟಾರೆಯಾಗಿ 100% ರಿಸಲ್ಟನ್ನು ಪಡೆಯೋ ನಿಟ್ಟಿನಲ್ಲಿ
ಅಮಿತ್ ಶಾ ಅವರು ಈ ಒಂದು ಕಾರ್ಯತಂತ್ರವನ್ನು ಮಾಡಿರ್ತಕ್ಕಂಥದ್ದು. ಈ ಸೀಕ್ರೆಟ್ ಟೇಪ್ ಬರೋ ಚುನಾವಣೆವರೆಗೂ ಕೂಡ ಇಲ್ಲೇ ಕೆಲಸ ಮಾಡಿದ್ದು. ಅಂದ್ರೆ ಈ ಚುನಾವಣೆ ಎರಡನೇ ಹಂತಗಳ ಚುನಾವಣೆ ಮುಗಿಯೋವರೆಗೂ ಕೂಡ ನೋಡೋಣ ಸುರೇಶ್ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಇದು. ಅಸಮಾಧಾನವನ್ನ ತಣಿಸಿ 100% ಗೆಲುವಿನತ್ತ ಬಿಜೆಪಿಯನ್ನ ಕೊಂಡೊಯ್ಯಲಿಕ್ಕೆ ಧನ್ಯವಾದ ತಮ್ಮೆಲ್ಲ ಮಾಹಿತಿಗೋಸ್ಕರ. ನೋಡಿ, ಇವಾಗ